ಪ್ರಜಾಶಕ್ತಿ ವಿಶೇಷ ರಿಪೋರ್ಟಿಂಗ್ಗೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರವೇ. ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೆಡಿಎಸ್ ಪಕ್ಷಗಳು ಭಾರೀ ಒತ್ತಡವನ್ನು ತರ್ತಾ ಇರುವಂಥದ್ದು ರಾಜ್ಯದ ಜನ ಗಮನಿಸ್ತಾ ಇರುವಂಥ ವಿಚಾರ. ಸಿಎಂ ಸ್ಥಾನಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಸನ್ನಿವೇಶ ಎದುರಾದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನುವಂಥ ಒಂದು ವಿಶೇಷವಾದಂಥ ವರದಿಯನ್ನ ನಾವು ಕೊಡ್ಲಿಕ್ಕೆ ಬಂದಿರುವಂಥದ್ದು. ಹಾಗಾದ್ರೆ ಮುಂದಿನ ಸಿಎಂ ಯಾರಾಗಬಹುದು, ರಾಜ್ಯದ ಜನ ಏನ್ ಮಾತನಾಡ್ತಾ ಇದ್ದಾರೆ, ರಾಜ್ಯದ ಜನರ ಚರ್ಚೆ ಏನು ಅನ್ನುವಂಥ ವಿಶೇಷವಾದಂಥ ವರದಿ ಇದು. ಮೊದಲಿಗೆ ಹೈಕೋರ್ಟ್ ಮೊರೆ ಹೋದಂಥ ಸಿದ್ದರಾಮಯ್ಯನವ್ರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಒಂದು ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರಿದಂಥ ಸಿದ್ದರಾಮಯ್ಯನವ್ರಿಗೆ ಭಾರಿ ಹಿನ್ನಡೆ ಆಗಿರುವಂಥದ್ದು, ಹೈಕೋರ್ಟ್ ತನಿಖೆಗೆ ಒಂದು ಅಸ್ತು ಮಾಡಿರುವಂಥದ್ದು. ಈಗ ವಿಶೇಷವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ನಾಳೆ ಮೈಸೂರು ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಸಿಎಂ ವಿರುದ್ಧವಾಗಿ FIR ಮಾಡೋದಕ್ಕೆ ಒಂದು ಆದೇಶವನ್ನು ಹೊರಡಿಸಿದೆ. ಇದರಿಂದಾಗಲೂ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥದ್ದು, ನೈತಿಕ ಹೊಣೆ ಎತ್ತು ರಾಜೀನಾಮೆ ಕೊಡಬೇಕಾದಂಥ ಸನ್ನಿವೇಶವೂ ಕೂಡ ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರೆ ಸಿಎಂ ಸ್ಥಾನಕ್ಕೆ ಬಹಳಷ್ಟು ಮಂದಿ ರೇಸ್ನಲ್ಲಿದ್ದಾರೆ. ಅದರಲ್ಲಿ ಪ್ರಬಲವಾಗಿ ಪ್ರಮುಖವಾಗಿ ಮೊದಲನೇ ರೇಸ್ನಲ್ಲಿರುವಂಥವರು ಕೊರಟಗೆರೆ ಕ್ಷೇತ್ರದ ಶಾಸಕರು, ಹಾಗೆ ಪ್ರಸ್ತುತ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು. ಹಾಗಾದ್ರೆ ಜಿ ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನಕ್ಕೆ ಮಣೆ ಹಾಕುತ್ತಾ ಅನ್ನೋದು ನೋಡೋದಾದ್ರೆ ಹೌದು, 1989ರಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಜಿ ಪರಮೇಶ್ವರ್ ಅವರು ತೊಡಗಿಸ್ಕೊಳ್ತಾ ಬಂದಿದ್ದಾರೆ. ಅನೇಕ ಖಾತೆಗಳನ್ನು ಕೂಡ ನಿಭಾಯಿಸಿದ್ದಾರೆ. ಇನ್ನು 10 ವರ್ಷಗಳ ಕಾಲ ಕಾಂಗ್ರೆಸ್ನ ಅಧ್ಯಕ್ಷರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ಜಿ ಪರಮೇಶ್ವರ್ ಅವ್ರಿಗೆ ಏನಾದರೂ ಸಿಎಂ ಸ್ಥಾನ ಕೊಡೋದಕ್ಕೆ ಯಾವ ರೀತಿಯಾಗಿ ಅರ್ಹರು ಜಿ ಪರಮೇಶ್ವರ್ ಅವರು ಅಂತ ನೋಡೋದಾದ್ರೆ, ಮೊದಲಿಗೆ ದಲಿತ ಮುಖ್ಯಮಂತ್ರಿಯ ಕೂಗು ಇದುವರೆಗೂ ಕೂಡ ನಡ್ಕೊಂಡೇ ಬರ್ತಾ ಇದೆ. ಜಿ ಪರಮೇಶ್ವರ್ ಅವ್ರಿಗೆ ಏನಾದರೂ ಸಿಎಂ ಸ್ಥಾನ ಕೊಟ್ಟರೆ ದಲಿತರ ವೋಟ್ ಬ್ಯಾಂಕನ್ನು ನಾವು ಹಾಗೆ ಭದ್ರಪಡಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಈಗಾಗಲೇ ಮೆಗಾ ಪ್ಲ್ಯಾನನ್ನು ರೂಪಿಸಿದೆ ಎನ್ನುವಂಥದ್ದು ಹೈಕಮಾಂಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ನಾವು ಜಿ ಪರಮೇಶ್ವರ್ ಅವರ ರಾಜಕೀಯ ಆದಿಯನ್ನು ನೋಡ್ತಾ ಬಂದರೆ, ಮೊದಲಿಗೆ ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ 1989ರಿಂದಲೂ ಕೂಡ, ಅಂದರೆ ಸತತವಾಗಿ 35 ವರ್ಷಗಳಿಂದಲೂ ಕೂಡ ರಾಜಕೀಯ ಸೇವೆಯನ್ನು ಕಾಂಗ್ರೆಸ್ನಲ್ಲೇ ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಮೊದಲಿಗೆ ಅವರು ರೇಷ್ಮೆ ಕೃಷಿ ಸಚಿವರಾಗಿ 1992ರಿಂದ 1994ರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಉನ್ನತ ಶಿಕ್ಷಣ ರಾಜ್ಯ ಸಚಿವರಾಗಿ 1999ರಿಂದ 2004ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರಾಗಿ 1999ರಿಂದ 2001ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರಾಗಿ 2001ರಿಂದ 2004ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ವಾರ್ತಾ ಮತ್ತು ಪ್ರಚಾರ ಸಚಿವರಾಗಿ 2003ರಿಂದ 2004ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ಮುಖ್ಯವಾದಂಥ ಅಂಶ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ 2010ರಿಂದ 2018ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. 2016ರಿಂದ 2017ರವರೆಗೆ ಕರ್ನಾಟಕ ವಿಧಾನ ಪರಿಷತ್ನ ಸಭಾನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇದು ಮುಖ್ಯ ಘಟ್ಟ, ಕರ್ನಾಟಕದ 7ನೇ ಉಪಮುಖ್ಯಮಂತ್ರಿಯಾಗಿ 2018ರಿಂದ 2019ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಆಗ ಮೈತ್ರಿ ಸರ್ಕಾರ HD ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂಥ ಕಾಲ. ಹಾಗಾದರೆ ಈ 2013ರಲ್ಲಿ ಏನು ಕಾಂಗ್ರೆಸ್ನ ಒಂದು ಆಡಳಿತ ರಾಜ್ಯದಲ್ಲಿ ಬಂದಿತ್ತು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜಿ ಪರಮೇಶ್ವರ್ ಅವರಿದ್ದರು. ಇನ್ನೇನು ಸಿಎಂ ಗದ್ದಿಗೆ ಏರ್ತಾರೆ, ಮೊದಲನೇ ಬಾರಿಗೆ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲೇ ಆಗ ಅವ್ರಿಗೆ ಸಿಎಂ ಸ್ಥಾನ ಕೈ ತಪ್ಪಿತ್ತು, ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಸಿಕ್ಕಿತ್ತು. ಈ ಒಂದು ಕಾರಣದಿಂದಾಗಿ 2018ರಲ್ಲೂ ಕೂಡ ಅವ್ರಿಗೆ ಒಂದು ಪ್ರಬಲ ಆಕಾಂಕ್ಷಿಯಾಗಿದ್ದರು. ಅವ್ರಿಗೆ ಸಿಎಂ ಸ್ಥಾನ ಸಿಗುತ್ತೆ ಜಿ ಪರಮೇಶ್ವರ್ ಅವ್ರಿಗೆ ಅಂತ ಜನ ಕಾತುರದಿಂದ ಕಾಯ್ತಾ ಇದ್ರು. ಆದರೆ ಎಲ್ಲ ಒಂದು ಕಡೆ ಆಗಲೂ ಕೂಡ ಅವರಿಗೆ ಕೈ ತಪ್ಪಿ ಉಪಮುಖ್ಯಮಂತ್ರಿ ಪಟ್ಟ ಸಿಕ್ತು. ಹಾಗಾದರೆ 2023ರಲ್ಲಿ ಬಂದಂಥ ಈ ಒಂದು ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ, ಈಗಲೂ ಕೂಡ ಅವರು ಗೃಹ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಮೂಡಾ ಪ್ರಕರಣದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಏನಾದರೂ ಕೊಡುವಂಥ ಸಾಧ್ಯತೆ ಎದುರಾದರೆ ಮೊದಲನೇ ರೇಸ್ನಲ್ಲಿರುವಂಥವರು ಜಿ ಪರಮೇಶ್ವರ್ ಅವರು. ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಈ ಒಂದು ಕಳಂಕ ಏನಿದೆ ಕಾಂಗ್ರೆಸ್ಗೆ ಅದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಇವರನ್ನ ಜಿ ಪರಮೇಶ್ವರ್ ಅವ್ರನ್ನ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನೊಂದು ಇತಿಹಾಸ ಏನಪ್ಪ ಅಂದರೆ, ತುಮಕೂರಿನಿಂದ ಯಾರೂ ಕೂಡ ಸಿಎಂ ಆಗಿ ಯಾರೂ ಕೂಡ ಇದುವರೆಗೂ ಗದ್ದುಗೆಯನ್ನು ಏರಿಲ್ಲ. ಮೊದಲನೇ ಬಾರಿಗೆ ಸಿಎಂ ಗದ್ದುಗೆ ತುಮಕೂರಿನಿಂದ ಯಾರಾದರೂ ಆಯ್ಕೆ ಆಗೋದಾದರೆ ಜಿ ಪರಮೇಶ್ವರ್ ಅವರು ಆಯ್ಕೆ ಆಗ್ತಾರೆ. ಇದು ಕೂಡ ತುಮಕೂರಿನ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳುವಂಥದ್ದು. ಏನು ಜಿ ಪರಮೇಶ್ವರ್ ಅವರು 2 ಬಾರಿ ಮುಖ್ಯಮಂತ್ರಿಯ ಒಂದು ಸ್ಥಾನದಿಂದ ಹಿಂದೆ ಉಳಿದಿದ್ದಾರೆ. ಈ ಬಾರಿ 3ನೇ ಬಾರಿ ಅವ್ರಿಗೆ ಏನಾದರೂ ಜಿ ಪರಮೇಶ್ವರ್ ಅವ್ರಿಗೆ ಸಿಎಂ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ
ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ. ಇಡೀ ದೇಶವೇ ಒಂದು ದಲಿತ ಮುಖ್ಯಮಂತ್ರಿಯನ್ನಾಗಿ ನೋಡುವಂಥ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಜಿ ಪರಮೇಶ್ವರ್ ಅವರು CM ಯಾಕಾಗಬೇಕು ಅನ್ನುವಂಥದ್ದು 5 ಮುಖ್ಯ ವಿಚಾರಗಳನ್ನು ನೋಡೋದಾದರೆ, ಮೊದಲಿಗೆ ಅವರು 35 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಎರಡನೇದು, ಅಹಿಂದ ವೋಟ್ ಬ್ಯಾಂಕ್ ದಲಿತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಅಹಿಂದ ನಾಯಕರಲ್ಲಿ CM ಸಿದ್ದರಾಮಯ್ಯ ಎಷ್ಟು ಪ್ರಾಮುಖ್ಯತೆ ಹೊಂದಿದ್ದಾರೋ ಅಷ್ಟೇ ಪ್ರಾಮುಖ್ಯತೆಯನ್ನು ಜಿ ಪರಮೇಶ್ವರ್ ಅವರು ಕೂಡ ರಾಜ್ಯದಲ್ಲಿ ಅಹಿಂದ ಮುಖಂಡರಾಗಿ ಗುರುತಿಸ್ಕೊಂಡಿರುವಂಥದ್ದು. ಹಾಗೆ ಮೂರನೇ ಅಂಶವನ್ನು ನೋಡೋದಾದರೆ, ಜಿ ಪರಮೇಶ್ವರ್ ಅವರು ಯಾವುದೇ ಕಳಂಕವನ್ನು ರಾಜಕೀಯ ಸುದೀರ್ಘ ಹಾದಿಯಲ್ಲಿ ಯಾವುದೇ ಕಳಂಕವನ್ನು ಹೊತ್ತ ರಾಜಕಾರಣಿ ಅಲ್ಲ. ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾದಂಥ ಸನ್ನಿವೇಶ ಏನಾದರೂ ಬಂದೆ ಅವರ ಒಂದು ರಾಜಕೀಯ ಸುದೀರ್ಘ ಹಾದಿ ನೋಡೋದಾದರೆ ಯಾವುದೇ ಕಳಂಕ ಅವರ ಮೇಲಿಲ್ಲ ಅನ್ನುವಂಥದ್ದು. 4ನೇ ಅಂಶ ನೋಡೋದಾದರೆ, ಅವರಿಗೆ ರಾಜಕೀಯದಲ್ಲಿ ಅನುಭವ ಎಷ್ಟಿದೆಯೋ ಅದೇ ರೀತಿ ರಾಜ್ಯದಲ್ಲಿ ಅನೇಕ ಪ್ರಬಲ ಖಾತೆಗಳನ್ನು ನಿಭಾಯಿಸುವಂಥ ಶಕ್ತಿಯೂ ಕೂಡ ಅವರು ಪಡ್ಕೊಂಡಿದ್ದಾರೆ. ಗೃಹ ಸಚಿವರಾಗಿ, ಅನೇಕ ಪ್ರಬಲ ಖಾತೆಗಳ ಸಚಿವರಾಗಿ, ಉನ್ನತ ಶಿಕ್ಷಣ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡೋದ್ರಿಂದ ಆ ಒಂದು ಅನುಭವ ಇದೆ, ರಾಜ್ಯವನ್ನು ಮುನ್ನಡೆಸುವಂಥ ಅನುಭವ ಇದೆ ಎನ್ನುವಂಥದ್ದು. 5ನೇ ಅಂಶ ನೋಡೋದಾದರೆ, ಕಾಂಗ್ರೆಸ್ ಪಕ್ಷದಲ್ಲಿ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರು ಸಂಘಟನೆ ಮಾಡಿದಂಥದ್ದು 2013ರಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಾಗಿರ್ಬೋದು. ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಅವರು ಹೊಸ ಉತ್ಸಾಹ ಮತ್ತು ಸಂಘಟಿತರಾಗಿ ಕೆಲಸ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಒಂದು ಲಾಭ ಬರುತ್ತೆ ಎನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಮಾಹಿತಿ ಆಗಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಮುಂದಿನ ಮುಖ್ಯಮಂತ್ರಿಯನ್ನು ಏನಾದರೂ CM ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಡುವಂಥ ಸನ್ನಿವೇಶ ಬಂದರೆ ಯಾರನ್ನು ಆಯ್ಕೆ ಮಾಡುತ್ತೆ, ಯಾವ ಮಾನದಂಡಗಳನ್ನು ಇಟ್ಕೊಂಡು ಆಯ್ಕೆ ಮಾಡುತ್ತೆ ಅನ್ನೋದಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಮೊದಲನೇ ರೇಸ್ನಲ್ಲಂತೂ ಜಿ ಪರಮೇಶ್ವರ್ ಅವರು ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಯಾಕೆಂದರೆ 2 ಬಾರಿ ಅವರಿಗೆ CM ಸ್ಥಾನ ಕೈ ತಪ್ಪಿದೆ. 3ನೇ ಬಾರಿ ಆದರೂ ಕೂಡ ಈ ಒಂದು ಸನ್ನಿವೇಶದಲ್ಲಿ ಅವರು ಮುಖ್ಯಮಂತ್ರಿ ಗದ್ದುಗೆ ಇರೋದಕ್ಕೆ ಅವರು ಕೂಡ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ತಾ, ಇದೊಂದು ಪ್ರಜಾಶಕ್ತಿಯ ವಿಶೇಷ ರಿಪೋರ್ಟಿಂಗ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜು ಜೊತೆ ಗಜೇಂದ್ರ, ಪ್ರಜಾಶಕ್ತಿ TV ತುಮಕೂರು.